ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯಲ್ಲಿ ಮಣ್ಣು ಕುಸಿತ, ಸಾವಿನ ಹೆದ್ದಾರಿ ಎಂದೇ ಕುಖ್ಯಾತಿ ಗಳಿಸಿರುವಂತಹ ಬೈಪಾಸ್ ರಸ್ತೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ರಸ್ತೆ 2400 ಕೋಟಿ ವೆಚ್ಚದಲ್ಲಿ 6 ಪಥದ ಹೆದ್ದಾರಿ ಕಾಮಗಾರಿ. ಹುಬ್ಬಳ್ಳಿಯ ಗಬ್ಬೂರು ವೃತ್ತದಿಂದ ಧಾರವಾಡದ ನರೇಂದ್ರವರೆಗೆ ಕಾಮಗಾರಿ. ಧಾರವಾಡ ಇಟ್ಟಿಗಟ್ಟಿ ಗ್ರಾಮದ ಬಳಿ ನಿರ್ಮಾಣ ಹಂತದ ರಸ್ತೆ ಕುಸಿತ ಆಗಿರೋದು. ಪಕ್ಕದ ಸರ್ವಿಸ್ ರಸ್ತೆ ಮೇಲೆ ಬಿದ್ದಿರುವಂತಹ ಮಣ್ಣಿನ ರಾಶಿ ಕುಸಿತ ಇದೆ. ರಸ್ತೆಯಲ್ಲೇ ಬೃಹತ್ ವಾಹನಗಳ ಸಂಚಾರವೂ ಕೂಡ ಆಗ್ತಾ ಇದೆ. ಬೈಪಾಸ್ ರಸ್ತೆಯಲ್ಲಿ ಮಣ್ಣು ಕುಸಿತ ನಿರಂತರವಾಗಿ ಆಗ್ತಾ ಇದೆ. ಇದರಿಂದ ಸಮಸ್ಯೆ ಎದುರಾಗ್ತಾ ಇದೆ. ಸರ್ವಿಸ್ ರಸ್ತೆ ಮೇಲೂ ಕೂಡ ಮಣ್ಣಿನ ರಾಶಿ ಬಿದ್ದುಬಿಟ್ಟಿದೆ. ಹಾಗಾಗಿ ಅಲ್ಲಿಂದ ಓಡಾಡೋದಕ್ಕೆ ಸಾಧ್ಯವೇ ಆಗದಂಥ ಪರಿಸ್ಥಿತಿ ಇದ್ರೂ ಬೃಹತ್ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ. ಯಾವಾಗ ಏನಾಗುತ್ತೋ ಅನ್ನುವಂಥ ಒಂದು ಆತಂಕ ಮನೆ ಮಾಡಿರೋದು. ಅಲ್ಲಿನ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಹೇಗೆ ಬಿರುಕು ಬಿಟ್ಕೊಂಡಿದೆ ಅಂತ. ವೆಹಿಕಲ್ಸ್ಗಳು ಓಡಾಡ್ತಾ ಇದೆ, ಆದರೂ ಇಲ್ಲಿವರೆಗೂ ಎಚ್ಚೆತ್ಕೊಂಡಿಲ್ಲ ಅಥವಾ ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಧಾರಾಕಾರ ಮಳೆಯಿಂದ ಸಾಕಷ್ಟು ರೀತಿಯಾದಂಥ ಅವಾಂತರಗಳಾಗ್ತಾ ಇದೆ, ಅವಘಡಗಳು ಸಂಭವಿಸ್ತಾ ಇದೆ. ನೀವು ನೋಡಿ ಅದು ಎಷ್ಟು ಕ್ಲೋಸ್ಡ್ ಆಗಿದೆ ಅಂತ. ಮೇಲೆ ರಸ್ತೆ, ವೆಹಿಕಲ್ಸ್ಗಳು ಓಡಾಡ್ತಾ ಇದೆ, ಅಲ್ಲಿ ಬಿರುಕು ಬಿಟ್ಕೊಂಡಿದೆ. ಹೆವಿ ವೆಹಿಕಲ್ ಓಡಾಡ್ತು, ಧಾರಾಕಾರ ಮಳೆ ಬಂದ್ಬಿಡ್ತು, ಕುಸಿದು ಬಿಡ್ತು ಅಂತಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಇದನ್ನು ಪ್ರಶ್ನಿಸ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಪ್ರಶ್ನೆ. ಪ್ರತಿನಿತ್ಯವೂ ಎಷ್ಟು ಮಟ್ಟಿಗೆ ವೆಹಿಕಲ್ಸ್ಗಳು ಓಡಾಡುತ್ತೆ, ಹೆವಿ ವೆಹಿಕಲ್ಸ್ಗಳು ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರ. ಹೀಗಿರುವಂಥ ರಸ್ತೆಯ ಪರಿಸ್ಥಿತಿ ಹೇಗಿದೆ? ಅಧೋಗತಿ ಆಗಿದೆ. ಯಾವಾಗ ಬೇಕಾದರೂ ಬಿದ್ದೋಗ್ಬೋದು, ಯಾವಾಗ ಬೇಕಾದ್ರೂ ಅನಾಹುತಗಳು ಸಂಭವಿಸ್ಬೋದು. ಆ ಥರದ್ದೊಂದು ಪರಿಸ್ಥಿತಿ ಇದೆ. ಈ ಮಳೆಗಾಲದಲ್ಲಿ ಹೆಂಗಪ್ಪ ಕಡಿಯೋದು ಅನ್ನೋದು ಪ್ರಶ್ನೆ ಆಗಿದೆ. ಸಾವಿನ ಹೆದ್ದಾರಿ ಅಂತಲೇ ಕುಖ್ಯಾತಿಯನ್ನು ಗಳಿಸಿದೆ ಈ ಬೈಪಾಸ್ ರಸ್ತೆ ಬೇರೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ರಸ್ತೆ ಇದು. ಪ್ರತಿನಿತ್ಯವೂ ಸಾಕಷ್ಟು ವೆಹಿಕಲ್ಸ್ಗಳು ಓಡಾಡುತ್ತೆ. 2400 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರೋದು. ಆದರೆ ಇಲ್ಲಿನ ಸ್ಥಿತಿ ಮಾತ್ರ ಅಧೋಗತಿ ಆಗ್ಬಿಟ್ಟಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಎಲ್ಲಪ್ಪ ನೋಡೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಅಂದರೆ ನಮಗೆ ಇಲ್ಲಿಂದರೆ ಸಾವಿನ ಹೆದ್ದಾರಿ ಅಂತಲೇ ಇಲ್ಲಿ ಹೆಸರುವಾಸಿಯಾಗಿರೋದು. ಈ ಒಂದು ಸಾವಿನ ಹೆದ್ದಾರಿಲಿ ಮತ್ತೊಂದು ಆತಂಕ ಎದುರಾಗಿದೆ. ಇಲ್ಲಿ ನಿರ್ಮಾಣ ಆಗ್ತಾ ಇದೆ ರಸ್ತೆ. ಇಲ್ಲಂದರೆ ಮೊದಲಿಗೆ 2 ವೇ ಇತ್ತು, ಈಗ 6 ವೇ ಆಗ್ತಾ ಇದೆ. ಈ ಒಂದು ಈಗಾಗಲೇ ಕಾಮಗಾರಿ ಏನಾಗ್ತಾ ಇದೆ, ಈ ಕಾಮಗಾರಿ ಇಲ್ಲಂದರೆ ಮಣ್ಣು ಕುಸಿದೆ. ಯಾವ ಮಟ್ಟಿಗೆ ಅಂತಂದರೆ ರಾಷ್ಟ್ರೀಯ ಹೆದ್ದಾರಿ ಹುಬ್ಬಳ್ಳಿಯ ಒಂದು ಗಬ್ಬೂರಿಂದ ಆರಂಭವಾಗುವಂತಹ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಮುಗಿಯೋದು ಧಾರವಾಡದ ಒಂದು ನರೇಂದ್ರ. ಈ ಒಂದು ಧಾರವಾಡದ ನರೇಂದ್ರದಲ್ಲಿ ಮುಗಿಯುವಂತಹ ಈ ಒಂದು ರಾಷ್ಟ್ರೀಯದಲ್ಲಿ ಬರೋಬ್ಬರಿ 2400 ರೂಪಾಯಿ ವೆಚ್ಚದಲ್ಲಿ ಒಂದು ಕಾಮಗಾರಿ ಆಗ್ತಾ ಇದೆ. ಇದು 6 ಪಥದ ಒಂದು ರಸ್ತೆ. ಇಲ್ಲಿ ಅಂತಂದರೆ ಒಂದು ಕಾಮಗಾರಿ ಬಹಳ ಇಲ್ಲಿ ಅಂದರೆ ಅತಿ ವೇಗದಿಂದ ಆಗಬೇಕು. ಆದರೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನದಿಂದ ಈ ಒಂದು ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಈ ಒಂದು ಆಮೆಗತಿಯಲ್ಲಿ ಸಾಗುವಂತಹ ರಾಷ್ಟ್ರೀಯ ಹೆದ್ದಾರಿ ದೊಡ್ಡ ಮಟ್ಟದಲ್ಲಿ ಈಗ ಅಂತಂದರೆ ಮಣ್ಣು ಕುಸಿತಾ ಇದೆ. ಈಗಾಗಲೇ ನಾನು ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ಒಂದು ಮೇಲ್ಗಡೆ ಅಂದರೆ ಮೇಲ್ಗಡೆ ಈಗಾಗಲೇ ಅಂದರೆ 2 ವೇ ಲೇನ್ ರೆಡಿ ಮಾಡಲಾಗ್ತದೆ. ಆ 2 ವೇ ಲೇನ್ ರೆಡಿ ಮಾಡುವಂಥದ್ದೇ ಇಲ್ಲಿ ಅಂತಂದರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಲ್ಪಿಸುವಂತಹ ಇಲ್ಲಿ ಅಂದರೆ ಈ ಒಂದು ರಸ್ತೆಯಲ್ಲಿ ಬೃಹತ್ ಆಕಾರದ ಇಲ್ಲಿ ಅಂತಾರೆ ಒಂದು ವಾಹನಗಳ ಸಂಚಾರ ಆಗ್ತಾ ಇದೆ. ಆ ಸಂಚಾರ ಇಲ್ಲಿ ಅಂದರೆ ದಟ್ಟಣೆ ಇರೋದ್ರಿಂದ ಒಂದು ಬೃಹತ್ ಆಕಾರದ ಒಂದು ಮಣ್ಣು ಈಗಾಗಲೇ ಕುಸಿತು ಬಿದ್ದಿದೆ. ಮತ್ತು ಸಂಪೂರ್ಣವಾಗಿ ಈ ಒಂದು ಸರ್ವಿಸ್ ರಸ್ತೆ ಸಂಪರ್ಕ ಕಲ್ಪಿಸುವಂಥ ಏನು ಸರ್ವಿಸ್ಗೆ ಒಂದು ರಸ್ತೆ ಅಂತಿದ್ದೇವೆ, ಸಂಪರ್ಕ ಕಲ್ಪಿಸುವಂಥ ರಸ್ತೆ ಸಂಪೂರ್ಣವಾಗಿ ಕುಸಿತು ಬಿದ್ದಿದೆ. ಯಾವಾಗ ಇಲ್ಲಿ ಅಂದರೆ ಯಾಕಂದರೆ ಸಾಕಷ್ಟು ಇಲ್ಲಿ ಅಂದರೆ ಆತಂಕ ಇವತ್ತು ಎದುರಾಗಿದ್ದು ಇಲ್ಲಿನ ವಾಹನ ಸವಾರಿಗೆ. ಯಾಕಂದರೆ ಮತ್ತೇನಾದರೂ ರಸ್ತೆ ಕುಸಿತಾ ಇದ್ದರೆ ಮತ್ತೆ ದೊಡ್ಡದಂತಹ ಒಂದು ಅವಘಡಗಳು ಇಲ್ಲಿ ನಡೀತಾ ಇದ್ದಾವೆ. ಇದರ ನಡುವೆ ಇಲ್ಲಿ ಮತ್ತೊಂದು ಮುನ್ಸೂಚನೆಯಲ್ಲಿ ನಮಗೆ ಕಾಣ್ತಾ ಇರೋದು ಒಂದು ಇದೇ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಟ್ಟಿರುವಂತಹ ದೊಡ್ಡ ಮಟ್ಟದ ಬಿರುಕು. ಯಾಕಂದರೆ ನಿರ್ಮಾಣ ಹಂತದ ಕಾಮಗಾರಿ ಇಲ್ಲಿ ಅಂದರೆ ರಸ್ತೆ ಆಗ್ತಾ ಇದೆ, ಅದು 6 ವೇ ಆಗ್ತಾ ಇದೆ. 6 ವೇ ಆಗುವಂತಾದರೆ ಇಲ್ಲಿ ಅಂದರೆ ಮಣ್ಣು ದೊಡ್ಡ ಮಟ್ಟದಲ್ಲಿ ಅಂತಂದರೆ ಒಂದು ಮಣ್ಣು ಹಾಕಲಾಗಿದೆ. ಆ ಮಣ್ಣು ಹಾಕಿದ್ರೆ ಈಗ ಅಂತಂದರೆ ಆ ಬಿರುಕು ಬಿಟ್ಟಿದೆ. ಈ ಒಂದು ಬಿರುಕು ಬಿಟ್ಟಿರಿಂದ ಮೇಲ್ಗಡೆ ವಾಹನ ಓಡಾಡೋದ್ರಿಂದ ಇಲ್ಲಿ ಮತ್ತೆ ಯಾವಾಗ ಈ ಒಂದು ರಸ್ತೆ ಕುಸಿಯುತ್ತೋ, ಮಣ್ಣು ಕುಸಿಯುತ್ತೋ ಒಂದು ಆತಂಕ ಇವತ್ತು ಇಲ್ಲಿನ ವಾಹನ ಸವಾರಿಗೆ ಎದುರಾಗಿದೆ. ಈ ರಸ್ತೆ ಸಂಚಾರ ಮಾಡುವಂತಹ ಪ್ರತಿಯೊಂದು ವಾಹನ ಸವಾರ ಆಗ್ರಹವಿಷ್ಟೇ ಇಲ್ಲಂದರೆ ಮಣ್ಣು ಕುಸಿದ್ರಿಂದ ನಮಗೆ ಇಲ್ಲಿ ಭಯದಲ್ಲೇ ನಾವು ವಾಹನ ಸಂಚಾರ ಮಾಡ್ತಾ ಇದ್ದೀವಿ. ಹೀಗಾಗಿ ರಾಷ್ಟ್ರೀಯ ಪ್ರಾಧಿಕಾರ ಎಚ್ಚೆತ್ತುಕೊಳ್ಳಬೇಕು, ಮಣ್ಣ ಕುಸಿತಕ್ಕೆ ಒಂದು ಕಡಿವಾಣ ಹಾಕಬೇಕು. ನಮಗೆ ಇಲ್ಲಿ ಅಂತಂದರೆ ಯಾವುದೇ ಭಯ ಇಲ್ಲದೆ ಇಲ್ಲಂದರೆ ಓಡಾಡಲಿಕ್ಕೆ ಅನುಕೂಲ